ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಂ 4th ಸೆಮಿಸ್ಟರ್ ನಲ್ಲಿ ಬರುವಂತಹ ಕಮರ್ಷಿಯಲ್ ಅರ್ಥಮೆಟಿಕ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ ಎರಡನೇ ಮೆಥಡ್. ಸೊ ಅಂದ್ರೆ 5 ಮಾರ್ಕ್ಸ್ ಕೇಳಬಹುದು, 7.5 ಮಾರ್ಕ್ಸ್ ಗೆ. 15 ಮಾರ್ಕ್ಸ್ ನಲ್ಲಿ ಎ ಬಿ ಅಂತ ಎರಡು ಪ್ರಶ್ನೆ ಇರುತ್ತೆ. 15 ಮಾರ್ಕ್ಸ್ ಡೈರೆಕ್ಟ್ ಒಂದೇ ಪ್ರಶ್ನೆ ಇರೋದಿಲ್ಲ. ಸೊ ಹಾಫ್ ಆಫ್ ಮಾರ್ಕ್ಸ್ ಇರುತ್ತೆ. 15 ಮಾರ್ಕ್ಸ್ ಅಂದ್ರೆ 7.5 ಮಾರ್ಕ್ಸ್. ಸೊ ಅದರಲ್ಲಿ ಅಥವಾ 5 ಮಾರ್ಕ್ಸ್ ನಲ್ಲಿ ಕೇಳುವಂತ ಕ್ಯಾಪಿಟಲ್ ಕ್ಯಾಲ್ಕುಲೇಷನ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಇಲ್ಲೊಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಎಕ್ಸ್ ಅಂಡ್ ವೈ ಆರ್ ಇನ್ ಪಾರ್ಟ್ನರ್ಶಿಪ್. The entire capital of the firm being 17,000, it is agreed that after allowing 12.5% interest on capital and a salary of rupees 5,000 per annum to Y, the remaining profit should be divided in the proportion of their capital. If the 1 year each partner is receives 40,000, what are their capitals? ಈ ಶಬ್ದ ನೆನಪಿಟ್ಕೊಳ್ಳಿ. What are capitals? So capitals ನ ಕ್ವೆಶ್ಚನ್ ಕೇಳಿದಾಗ ಏನ್ ಸ್ಟೆಪ್ಸ್ ಇರುತ್ತೆ? ಸೊ ಮೊದಲಿಗೆ ಈ ಡಿವೈಡ್ ಆಗಿ ಬಂದಿರುವಂತ ಪ್ರಾಫಿಟ್ ನ ನಾವು ಅಡ್ಜಸ್ಟ್ ಮಾಡಬೇಕು. ಈಗ ಎಕ್ಸ್ ಅಂಡ್ ವೈ ಪಾರ್ಟ್ನರ್ಶಿಪ್ ಎಂಟೈರ್ ಕ್ಯಾಪಿಟಲ್ ಅವರಿಬ್ಬರದು ಸೇರಿಸಿ ಕ್ಯಾಪಿಟಲ್ 70,000 ಇದೆ. ಇದನ್ನ ಬಿಟ್ಬಿಡಿ, ಲಾಸ್ಟ್ ಸ್ಟೆಪ್ ಯಾವಾಗ್ಲೂ ಒಂದಕ್ಕೆ ಬರೋ ಅಮೌಂಟ್. ಇಟ್ ಈಸ್ ಅಗ್ರೀಡ್ ದಟ್ 12.5% ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂಡ್ ಸ್ಯಾಲರಿ 5,000 ಪರ್ ಆನಮ್ ಟು ವೈ. ವೈಗೆ ಅಡ್ಜಸ್ಟ್ಮೆಂಟ್ ಇದೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇದೆ, ಸ್ಯಾಲರಿ ಇದೆ. ರಿಮೈನಿಂಗ್ ಪ್ರಾಫಿಟ್ ಶುಡ್ ಬಿ ಡಿವೈಡೆಡ್ ಇನ್ ಪ್ರಪೋರ್ಷನ್ ಆಫ್ ದೇರ್ ಕ್ಯಾಪಿಟಲ್. ಈಚ್ ಪಾರ್ಟ್ನರ್ ರಿಸೀವ್ಸ್. ಸೊ ಪ್ರಾಫಿಟ್ ಅಲ್ಲಿ ಅವ್ರು ಬಂದಿರೋದು 40,000. ಸೊ ಈ ಅಮೌಂಟ್ ಇಂಪಾರ್ಟೆಂಟ್. ಕ್ವಶನ್ ಅಲ್ಲಿ ಎರಡು ಅಮೌಂಟ್ ಇರುತ್ತೆ. ಒಂದು ಟೋಟಲ್ ಕ್ಯಾಪಿಟಲ್ ಎಷ್ಟು ಇಬ್ಬರದು ಸೇರಿಸಿ, ಒಂದು ಪ್ರಾಫಿಟ್ ಹಂಚಿದಾಗ ಅವ್ರಿಗೆ ಎಷ್ಟು ಬಂದಿದೆ. ಈಚ್ ಪಾರ್ಟ್ನರ್ ಅಂದ್ರೆ ಪ್ರತಿಯೊಬ್ಬರಿಗೂ 40,000 ಬಂದಿದೆ. ಒಂದ್ ವೇಳೆ ಒಬ್ಬ ಪಾರ್ಟ್ನರ್ ಒಂದ್ ಅಮೌಂಟ್, ಒಬ್ಬರು ಒಂದ್ ಪಾರ್ಟ್ನರ್ ಒಂದ್ ಅಮೌಂಟ್ ಕೊಟ್ರೆ ಹಾಗೇನೆ ಬರ್ಕೋಬೇಕಾಗುತ್ತೆ. ಈಗೇನ್ ಮಾಡೋಣ, ಈ ಬಂದಿರುವಂತ ಅಮೌಂಟ್ ನ ಅಡ್ಜಸ್ಟ್ ಮಾಡಿ ಒಂದು ರೇಷಿಯೋ ಕಂಡುಹಿಡ್ಕೊಳ್ಳೋಣ. ಕ್ಯಾಪಿಟಲ್ ನ ಡಿವೈಡ್ ಮಾಡಿಬಿಟ್ರೆ ಆಯ್ತು. ಯಾಕಂದ್ರೆ ಕ್ಯಾಪಿಟಲ್ ಯಾವಾಗ್ಲೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಮೇಲೆ ಡಿವೈಡ್ ಆಗಿರುತ್ತೆ. ಸೊ ಮೊದಲು ರೇಷಿಯೋ ಕಂಡುಹಿಡಿಯೋಕೆ ಏನ್ ಮಾಡ್ತಿದ್ವಿ, ಕ್ಯಾಪಿಟಲ್ ನ ಯೂಸ್ ಮಾಡಿ ಪ್ರಾಫಿಟ್ ನ ಹಂಚ್ತಿದ್ವಿ ಹಿಂದಿನ ವಿಡಿಯೋದಲ್ಲಿ, ಒಂದನೇ ಮೆಥಡ್ ನಲ್ಲಿ. ಇಲ್ಲಿ ಪ್ರಾಫಿಟ್ ಅಮೌಂಟ್ ತಗೊಂಡು ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಏನ್ ಮಾಡ್ತೀವಿ, ಕ್ಯಾಪಿಟಲ್ ನ ಡಿವೈಡ್ ಮಾಡಿ ಇಡ್ತೀವಿ. ಉಲ್ಟಾ ಇರುತ್ತೆ. ಸೊ ರೇಷಿಯೋ ಕಂಡುಹಿಡಿಯೋಕೆ ನಾವೇನ್ ಮಾಡೋಣ, ಫಸ್ಟ್ ಪ್ರಾಫಿಟ್ ನ ನೋಡೋಣ. 40,000 ಈಚ್ ಪಾರ್ಟ್ನರ್ ಪ್ರಾಫಿಟ್ ಸಿಕ್ಕಿದೆ. ಸೊ ಕ್ವಶನ್ ಅಲ್ಲಿ ಎಲ್ಲಿನೂ ಎಕ್ಸ್ ಗೆ ಏನು ಅಡ್ಜಸ್ಟ್ಮೆಂಟ್ ಇಲ್ಲ. ಸೊ ಒಂದು 40,000 ಇರುತ್ತೆ. ಈಗ ವೈಗ್ ಬರೋಣ. ಸೊ ಒಂದು 40,000 ಈಚ್ ಪಾರ್ಟ್ನರ್ ಅಂದ್ರೆ ಪ್ರತಿಯೊಬ್ಬರಿಗೂ 40,000 ಅವಂಗೂ ಇರುವಂತ ಪ್ರಾಫಿಟ್. ಆದ್ರೆ ಅವ್ನಿಗೆ ಎರಡು ಅಡ್ಜಸ್ಟ್ಮೆಂಟ್ ಇದೆ. ಒಂದು 5,000 ಅವ್ನಿಗೆ ಸ್ಯಾಲರಿ ಸಿಕ್ಕಿದೆ, ಅದು ಮೈನಸ್ ಆಗಬೇಕು. ಅದು ರಿಯಲ್ ಪ್ರಾಫಿಟ್ ಅಲ್ಲ, 5,000 ಆಡ್ ಆಗಿರುತ್ತೆ ಅದರಲ್ಲಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 12.5%, ಅದೊಂದು ಮೈನಸ್ ಆಗಬೇಕು. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 12.5% ಇದೆ ಪ್ರಾಫಿಟ್ ಮೇಲೆ, ಮತ್ತೆ 5,000. ಓಕೆ, 5,000 ಇದು ಸ್ಯಾಲರಿ ಆಯ್ತು. 40,000 ಮೇಲೆ ಕ್ಯಾಲ್ಕುಲೇಷನ್ ಮಾಡಿದ್ದೀನಿ. ಪ್ರಾಫಿಟ್ ಮೇಲೆ 12.5% ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮಾಡಿದ್ದೀನಿ. ಎರಡು 5,000 ಆಯ್ತು. ಮೈನಸ್ ಮಾಡ್ಕೊಂಡ ನಂತರ 30,000 ಅಂದ್ರೆ ಎಕ್ಸ್ದು 40, ವೈದು 30. ಈಗ ಅವ್ರದ್ದು ರೇಷಿಯೋ ಮಾಡ್ಕೊಳ್ಳೋಣ. 40, 30 ನ 4:3. ಈಗ ಕ್ಯಾಪಿಟಲ್ ಅಮೌಂಟ್ ಏನಿದೆ ಕ್ವಶನ್ ಅಲ್ಲಿ 70,000 ನ 4/7, 3/7 ಪ್ರಕಾರ ಡಿವೈಡ್ ಮಾಡೋಣ. 40,000, 30,000. ಇನ್ನೊಂದು ಎಕ್ಸಾಂಪಲ್ ನೋಡೋಣ, ಅರ್ಥ ಆಗುತ್ತೆ ನಿಮಗೆ. ಎ ಅಂಡ್ ಬಿ ಆರ್ ಇನ್ ಪಾರ್ಟ್ನರ್ಶಿಪ್ ವಿತ್ ಎ ಟೋಟಲ್ ಕ್ಯಾಪಿಟಲ್ ಆಫ್ 2 lakh. ಇದು ಟೋಟಲ್ ಕ್ಯಾಪಿಟಲ್ ಇಬ್ಬರದು ಸೇರಿಸಿ 2 lakh. ನಮ್ಮ ಕ್ವಶನ್ ಕ್ಯಾಪಿಟಲ್ ಎಷ್ಟೆಷ್ಟು ಒಬ್ಬೊಬ್ಬ ಪಾರ್ಟ್ನರ್ದು ಕಂಡುಹಿಡಿಯೋದಕ್ಕೆ. ಸೊ 2 lakh ಟೋಟಲ್ ಕ್ಯಾಪಿಟಲ್ ಇದೆ. ಇಟ್ ಈಸ್ ಅಗ್ರಿ ದಟ್ ಅಲೋಯಿಂಗ್ ಸ್ಯಾಲರಿ ಆಫ್ 8,000 ಪರ್ ಆನಮ್ ಟು ಬಿ. ಬಿಗೆ 8,000 ಸ್ಯಾಲರಿ ಇದೆ. ದ ರಿಮೈನಿಂಗ್ ಪ್ರಾಫಿಟ್ ಶುಡ್ ಬಿ ಡಿವೈಡೆಡ್ ಇನ್ ಪ್ರಪೋರ್ಷನ್ ಆಫ್ ಕ್ಯಾಪಿಟಲ್. ಸೊ ಉಳಿದೆಲ್ಲ ಕ್ಯಾಪಿಟಲ್ ನ ಹಂಚಿದ್ದಾರೆ. ಇಫ್ ಈಚ್ ಪಾರ್ಟ್ನರ್ ಇನ್ ಆಲ್ ರಿಸೀವ್ಸ್ 54,000, ವಾಟ್ ಈಸ್ ದೇರ್ ಇಂಡಿವಿಜುವಲ್ ಕ್ಯಾಪಿಟಲ್? 54,000 ಅವ್ರಿಗೆ ಬಂದಿದೆ ಪ್ರಾಫಿಟ್ ನಲ್ಲಿ ಪ್ರತಿಯೊಬ್ಬ ಪಾರ್ಟ್ನರ್ಗೆ. ಎ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ, ಡೈರೆಕ್ಟ್ ಆಗಿ ಆನ್ಸರ್ ಆಗುತ್ತೆ. ಎದು 54,000 ಆಸ್ ಇಟ್ ಈಸ್. ಆದ್ರೆ ಬಿಗೆ ಇದೆ 8,000 ಏನಿದೆ ಅಂದ್ರೆ ಸ್ಯಾಲರಿ ಕೊಡ್ತಾ ಇದ್ದಾರೆ. ಸೊ ಆದ್ರಿಂದ ಅವ್ನ್ ಬರ್ತಿರೋ 54 ನಲ್ಲಿ 8,000 ಮೈನಸ್ ಮಾಡಬೇಕು, 46,000. ಇವೆರಡು ಏನು ಅಮೌಂಟ್ ಅಂದ್ರೆ ಆಕ್ಚುಲ್ ಪ್ರಾಫಿಟ್ ಅವ್ರದ್ದು. ಇದೆರಡು 54 ಮತ್ತು 46 ಎ ಬಿದ್ದು ವಿತೌಟ್ ಸ್ಯಾಲರಿ, ವಿತೌಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅವನ್ನೆಲ್ಲ ಮೈನಸ್ ಮಾಡಬೇಕು. ರಿಯಲ್ ಪ್ರಾಫಿಟ್ ಸಿಗುತ್ತೆ. ನಮಗೆ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬೇಕು. ಈ ಎರಡು ಅಮೌಂಟ್ ನ ಬರ್ಕೊಂಡು ರೇಷಿಯೋ ಮಾಡ್ಕೊಂಡ್ರೆ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಸಿಗುತ್ತೆ. ಈಗ ಕ್ಯಾಪಿಟಲ್ ಹಂಚಿದ್ರೆ ಟೋಟಲ್ ಕ್ಯಾಪಿಟಲ್ ಗೊತ್ತು 2 lakh. ಅದನ್ನ ಡಿವೈಡ್ ಮಾಡಿಬಿಟ್ರೆ ಪ್ರತಿಯೊಬ್ಬ ಪಾರ್ಟ್ನರ್ ಕ್ಯಾಪಿಟಲ್ ಗೊತ್ತಾಗುತ್ತೆ. ಸೊ ಈಗ ಏನ್ ಮಾಡ್ತೀನಿ, 2 lakh ನ ನಾನು 27/50 ಅಂದ್ರೆ ಎರಡು ಟೋಟಲ್ ರೇಷಿಯೋ 50 ಆಗುತ್ತೆ. ಸೊ 27/50 ಹಾಗೂ 23/50 ಮಾಡ್ತೀನಿ. 1,08,000 ಮತ್ತು 92,000 ಎಸ್ ಕ್ಯಾಪಿಟಲ್ ಮತ್ತು ಬಿಸ್ ಕ್ಯಾಪಿಟಲ್ ಸಿಗುತ್ತೆ.
ಈ ರೀತಿಯಾಗಿ ಕ್ಯಾಪಿಟಲ್ ಕ್ಯಾಲ್ಕುಲೇಷನ್ ಮಾಡಬೇಕು. ಸಿಂಪಲ್ ಮೆಥಡ್ ಇದೆ, ಏನ್ ಎರಡೇ ಸ್ಟೆಪ್ ಇದೇನಿದೆ ಇದೇ ಸ್ಟೆಪ್ಪೇ ಬರುತ್ತೆ ಕ್ವಶನ್ ಅಲ್ಲಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ ನೊಂದಿಗೆ ಸಿಗೋಣ.